ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ನೀವು ಕೂಡ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳಿದೆ ಅದೆಲ್ಲದರಿಂದ ಕೂಡ ನೀವು ಹೊರಗಡೆ ಬರಬೇಕು ಅಂತಂದರೆ ಖಂಡಿತ ನಿಮಗೆ ಅಕ್ಷಯ ವೃಕ್ಷ ಸಹಾಯ ಮಾಡುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ ಸಾಕಷ್ಟು ಬಾರಿ ನಮಗೆ ಹಣ ಬರುತ್ತೆ ಅಂತ ನಾವು ಹಣವನ್ನು ಕೊಟ್ಟಿರ್ತೀವಿ ಅಥವಾ ಹಣವನ್ನು ಹೂಡಿಕೆ ಮಾಡಿರ್ತೀವಿ ಅಂತ ಹೇಳ್ಬೋದು. ಹಣಗಳು ಬರೋದೇನೆ ನಮಗೆ ಸ್ಟ್ರಕ್ ಆಗಿಬಿಟ್ಟಿರುತ್ತೆ. ಇಲ್ಲಿ ಬರುತ್ತೆ ಇನ್ನೇನು ಬಂದ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಬರ್ತಾ ಇರೋದಿಲ್ಲ. ಸೊ ನಮಗೆ ಸ್ಟ್ರಕ್ ಆಗಿರೋವಂಥ ಹಣ ಶೀಘ್ರವಾಗಿ ಬರಬೇಕು ಅಂತಂದರೆ ಏನು ಮಾಡಬೇಕು? ರೆಮಿಡಿ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾವೇ ಕೊಟ್ಟಿರೋ ಹಣ ಯಾವುದೋ ಕಾರಣಕ್ಕೆ ಸ್ಟ್ರಕ್ ಆಗಿದೆ. ಅವ್ರು ಕೊಡ್ತೀನಿ ಅಂತ ತೆಗೆದುಕೊಂಡಿರ್ತಾರೆ ಅಥವಾ ಕೊಟ್ಟಿರಲ್ಲ, ಇನ್ನೊಂದೇನೋ ಆಗಿರುತ್ತೆ. ಇದಕ್ಕೆ ಮಂತ್ರ ಇಲ್ಲ, ಎರಡು ತಂತ್ರವನ್ನು ಮಾಡ್ಕೊಳ್ತೀನಿ ಅಂತಂದರೆ ಬಹುಶಃ ಗೊತ್ತಿಲ್ಲ. ಈ ಕುಜುದೋಷ ಇರೋರಿಗೆ ಆ ದೋಷಕ್ಕೆ ಹೇಗೇಗೋ ಮಾಡಿರ್ತಾರೆ ಕೆಲವೆಲ್ಲ ಕೂಡ. ಈ ಹೆಣ್ಣು ಮಗುವಿಗೆ ಕುಂಭ ವಿವಾಹ ಮಾಡಬೇಕಾಗಿತ್ತು, ಆ ಮಗು ಕದಲು ವಿವಾಹ ಮಾಡಿರ್ತಾರೆ. ಅಥವಾ ಇನ್ಯಾರಿಗೂ ಕದಲು ವಿವಾಹ ಮಾಡಬೇಕಾಗಿತ್ತು, ಕುಂಭ ವಿವಾಹ ಮಾಡಿರ್ತಾರೆ. ಇದನ್ನು ನೋಡಿಕೊಂಡು ಮಾಡಬೇಕಾಗಿದೆ. ಆಮೇಲೆ ಯಾವ ಮನೇಲಿ ಇದ್ದಾಗ ಆ ಕುಜನ ಸಂಬಂಧಪಟ್ಟಿದ್ದು ಇದೆಲ್ಲವೂ ಕೂಡ ಯಜ್ಞಗಳ ಮುಖಾಂತರ ಮಾಡ್ಕೊಂಡಿರ್ತೇವೆ ಅಥವಾ ಹೋಮ ಹವನ ತಪಸ್ಸು ಇದ್ರ ಮುಖಾಂತರ ಮಾಡ್ಕೊಂಡಿರ್ತೇವೆ. ಇದೇನು ಅಪ್ಲೈ ಆಗಲಿಲ್ಲ ಅಂದರೆ ಒಂದು ತಂತ್ರ ಏನು ಹೇಳುತ್ತೆ ಅಂತಂದರೆ, ಶಾಸ್ತ್ರದಲ್ಲಿ ಯಾವ ವ್ಯಕ್ತಿಗೆ ಕುಜದೋಷ ಇದೆಯೋ ಆ ಕುಜದೋಷನ ಬಳಲ್ತಿದ್ದಾನೋ ಅಂತಹದ್ರಿಂದ ಹೊರಗೆ ಬರಬೇಕಾದ್ರೆ ರಕ್ತದಾನವನ್ನು ಮಾಡಬೇಕು, ದಾಳಿಂಬೆ ದಾನವನ್ನು ಮಾಡಬೇಕು. ಇದು ಫೈನಲ್. ಇನ್ನು ಅವರಿಗೇನು ನೆಕ್ಸ್ಟ್ ಇಲ್ಲ, ಅವರ ದಾರಿ ರಾಷ್ಟ್ರೀಯ ಹೆದ್ದಾರಿಯಾಗಿರುತ್ತೆ. ಹಾಗೆಯೇ ಈ ಹಣ ಸ್ಟ್ರಕ್ ಆಗಿದ್ದಾಗ ಆಸ್ಪತ್ರೆಗಳಲ್ಲಿ ಯಾರಾದರೂ ಇದ್ದು ಅಂತಂದರೆ ಈ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ ಸಿಗ್ತಾರೆ. ಇಂಥವ್ರಂತೇನೆಲ್ಲ ದಾನ ಕೊಡ್ಬೋದಲ್ಲಿ ತೆಗೆದುಕೊಳ್ತಾರೆ ರೋಗಿಗಳಿಗೆ. ರೋಗಿಗಳಿಗೆ ಆರೆಂಜ್ ಫ್ರೂಟ್. ಆರೆಂಜು ಗುರುವಿಗೆ ಸಂಬಂಧಪಟ್ಟದ್ದು, ಗುರು ಹಣಕ್ಕೆ ಸಂಬಂಧಪಟ್ಟವನು. ಸ್ಟ್ರಕ್ ಆಗಿದೆ ಅಂತಂದರೆ ಈ ರೋಗಿಷ್ಠರಿಗೆ ನೀವೇನಾದರೂ ಕೂಡ ಈ ಕಿತ್ತಳೆ ಹಣ್ಣನ್ನು ಕೊಟ್ಟಿದ್ದೇ ಆದರೆ, ಈ ಆರೆಂಜ್ ಫ್ರೂಟನ್ನು ಕೊಟ್ಟಿದ್ದೇ ಆದರೆ, ಎಲ್ಲಿಂದ ಈ ಸೋಮವಾರದಿಂದ ನೆಕ್ಸ್ಟ್ ಸೋಮವಾರ ತನಕ ಅಂದರೆ ಒಂದು ವಾರ ಪೂರ್ಣ ಕೊಡಬೇಕು, ಪ್ರತಿನಿತ್ಯ ಕೊಡಬೇಕು. ಏನು ಸ್ಟ್ರಕ್ ಆಗಿದೆ ಅಂತಂದರೆ 2-3 ವರ್ಷ ಸ್ಟ್ರಕ್ ಆಗಿದೆ. ಇವರು ಕೇಳಿ 2-3 ವರ್ಷದಿಂದ ಅನಾಯಾಸವಾಗಿ ಬಳಲ್ತಾ ಇದ್ದಾರೆ. ಒಂದು ವಾರ ನೀವು 1 kg ಈ ಒಂದು ಇದಕ್ಕೋ ಅದು ಇನ್ನೊಂದು ಇದಕ್ಕೋ ಕೊಟ್ಟು ಬರಬಿಟ್ಟು ವಾರ ಹೋಗಿ ಬರಬೇಕು. ಒಂದೇ ಜನ ತೆಗೆದಿಟ್ಕೊಂಡು ಕೂಡ ಪ್ರಯೋಜನಕ್ಕೆ ಬಾರದು. ಒಂದು ವಾರ ಪೂರ್ತಿ ಈ ಸರ್ಕಸ್ ನೀವು ಮಾಡಬೇಕಾಗತ್ತೆ, ಅಥವಾ ಯಾರಿಗಾದರೂ ವಹಿಸ್ಬೇಕಾಗತ್ತೆ. ವಾರ ತೆಗೆದುಕೊಡು, ಒಂದು 2 ಕರೆಕ್ಟಾಗಿ ಕೊಡ್ತಕ್ಕಂಥ ಮಾಡಬೇಕು. ನಂತರ ಬೆಳಗ್ಗೆ ಅಥವಾ ಸಾಯಂಕಾಲ 2 ಚಪಾತಿಯನ್ನು ನಾಯಿಗಳಿಗೆ ಹಾಕಬೇಕು. ಯಾವ ವ್ಯಕ್ತಿ ನನಗೆ ಇಂತಹ ವ್ಯಕ್ತಿಯಿಂದ ನಾನು ಕೊಟ್ಟಿದ್ದು ನನ್ನ ಹಣ ನನಗೆ ವಾಪಸ್ ಬರಬೇಕು ಅಂತ ಹೇಳಿ ಈ ಕಾಲಭೈರವನಿಗೆ ವಹಿಸಿಬಿಡ್ತಕ್ಕಂಥದ್ದು. ಆ ಕಾಲಭೈರವನ ವಾಹನಕ್ಕೆ ಒಪ್ಪಿಸೋದೇ ಆದರೆ ಈ ಪೊಲೀಸ್ ಸ್ಟಾಕ್ ಹುಡ್ಕೊಂಡು ಹೋಗುತ್ತಲ್ಲ, ಕಲೆಯನ್ನು ಹುಡ್ಕೋದು ಹೇಗೆ ಅಂತ, ಇವನಿಗೆ ದುಡ್ಡು ಕೂಡ ಎಲ್ಲ ಹೊತ್ಕೊಡೋದನ್ನ ಹುಡುಕೊಡುತ್ತೆ. ಅದು ಅಂತ ಕೃತಜ್ಞತೆ. ನಿಮಗೆ ಗೊತ್ತಿಲ್ಲ, ನಿಯತ್ತಿಗೆ ಪ್ರಾಣಿ ಅದು ಅಂತ ಹೇಳ್ತಾರೆ. ನೀನು ಹಾಕಿದ್ದು ಚಪಾತಿ ನನಗೆ ಇಂಥವನ್ನ ಹಣ ಕೊಡಬೇಕಪ್ಪ ಅಂತ ಮನಸ್ಸಲ್ಲಿ ಪ್ರೇಯರ್ ಮಾಡಿ ಅದಕ್ಕಾಗ್ತೀಯ ಅಂತಂದರೆ ತಲುಪಿಸುತ್ತೆ. ಅದು ಅಷ್ಟೊಂದು ವಿವೇಚನೆ ಇದೆ. ಪ್ರಾಣಿಗಳಿಗೆ ಮಾತು ಬಂದಿಲ್ಲ ಅಂತಂದ್ರೆ ಕೆಲಸ ಮಾಡೋಕ್ಕೆ ಬರುತ್ತೆ ಅದಕ್ಕೆ. ಅಂತಹ ಕೆಲಸವನ್ನು ಮಾಡಿಕೊಡುತ್ತೆ, ಅಂಥ ಶಕ್ತಿ ಇರುತ್ತೆ. ಸ್ಟ್ರಕ್ ಆಗಿರೋ ಹಣ ಬರಬೇಕಾದ್ರೆ ನಾಯಿಗಳಿಗೆ ಚಪಾತಿ ಆಗ್ತಕ್ಕಂತಹದ್ದು, ನೀವು ಕಿತ್ತಳೆ ಹಣ್ಣನ್ನು ಆಸ್ಪತ್ರೆ ಕೊಡುವಂಥದ್ದು. ಈ 2 ಚಮತ್ಕಾರ ಸಾಕು. ನಿಮ್ಮ ಹಣ ಹೇಗೋ ಒಟ್ಟಾರೆ ಅವ್ರ ಬಂದು ನಿಮಗೆ ಸರೆಂಡರ್ ಆಗ್ತಾ ವಾಪಸ್ ತಂದು ಕೊಟ್ಟಿರ್ತಾನೆ. ಖಂಡಿತ ಗುರುಗಳೇ. ಸೊ ಶೀಘ್ರವಾಗಿ ನಮಗೆ ಸ್ಟ್ರಕ್ ಆಗಿರುವಂಥ ಹಣ ಬರಬೇಕು ಅಂತಂದರೆ 2 ರೆಮಿಡೀಸ್ನ ತಿಳಿಸ್ಕೊಟ್ಟಿದ್ದೀರಾ. ಸೊ ಒಂದು ವಾರದಲ್ಲೇ ಬಹುಶಃ ನಮಗೆ ಬರಬೇಕಾಗಿರುವಂಥ ಹಣ ಬಂದು ಕೈ ಸೇರುತ್ತೆ, ಯಾವುದ್ರ ಮುಖಾಂತರ ಕೂಡ ಆಗಿರಬಹುದು ಅಂತ ತಿಳಿಸಿದ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಈ ಥರ 1-2 ಅಲ್ಲ, ತುಂಬ ಕಡೆ ನಮಗೆ ಸ್ಟ್ರಕ್ ಆಗಿಬಿಟ್ಟಿದೆ ಅಂತಂದರೆ ವಿಡಿಯೋ ನೋಡಿದ ಮೇಲೆ ನೀವು ನಾಳೆಯಿಂದನೇ ಇದನ್ನು ಫಾಲೋ ಮಾಡ್ತಾ ಬನ್ನಿ. ಖಂಡಿತ ಸ್ಟ್ರಕ್ ಆಗಿರುವಂಥ ಒಂದು ಹಣ ನಿಮ್ಮ ಕೈ ಬಂದು ಸೇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.